ಶ್ರೀಮಾಯೇ ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ, ಇಂದಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥದ್ದು 12 ದ್ವಾದಶ ರಾಶಿಗಳಲ್ಲಿ ಪ್ರಮುಖವಾಗಿರತಕ್ಕಂಥದ್ದು 5ನೇದು ಸಿಂಹರಾಶಿ. ಯಾಕಂದರೆ ನೋಡಿ, ಸಿಂಹರಾಶಿ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಯಾಕಂದರೆ ರಾಶಾಧಿಪತಿ ರವಿ ಆಗ್ತಾನೆ. ಯಾಕಂದರೆ 9 ಪ್ರಬಲ ಗ್ರಹಗಳಲ್ಲಿ ರಾಶಾಧಿಪತಿ ರವಿ ಅಂತಕ್ಕಂಥದ್ದು ವಿಶೇಷವಾದ ಗ್ರಹ ಸ್ಥಾನವನ್ನು ಕೈಗೊಂಡಿರತಕ್ಕಂಥದ್ದು. ಆದ ಕಾರಣ ಈ ಸಿಂಹ ರಾಶಿಯಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳಾಗಿರ್ಬೋದು, ಹಾಗೆ ಗಂಡು ಮಕ್ಕಳಾಗಿರೋವರೆಗೂ ಅವರ ಸ್ವಭಾವಗಳು, ಗುಣಲಕ್ಷಣಗಳು, ಅವರಿಗಿರ್ತಕ್ಕಂಥ ಶುಭ ದಿಕ್ಕು, ಶುಭ ವಾರ, ಶುಭ ವರ್ಣ, ಶುಭ ಬಣ್ಣ, ಶುಭ ಸಂಖ್ಯೆ ಯಾವುದಂತಕ್ಕಂಥದ್ದು ತಿಳಿಸಿಕೊಡ್ತೇನೆ. ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಈ ಸಿಂಹ ರಾಶಿ ರಾಶಾಧಿಪತಿ ರವಿ ಆಗೋದ್ರಿಂದ ಬಹಳ ಪ್ರಬಲವಾದ ರವಿ. ಯಾಕಂದರೆ ಈ ರಾಶಿಯಲ್ಲಿ ಇರ್ತಂತಹ ಹೆಣ್ಣು ಮಕ್ಕಳು ಹಾಗೆ ಗಂಡು ಮಕ್ಕಳು ಅವರ ಸ್ವಭಾವ ಹೇಗೆ ಅಂದರೆ ವಿಶೇಷವಾಗಿರ್ತಕ್ಕಂತಹ ಬಹಳ ದಿಟ್ಟವಾದ ಆಲೋಚನೆ, ದಿಟ್ಟವಾದ ನಿರ್ಧಾರ, ಬಹಳಷ್ಟು ಏನೇ ಒಂದು ಯೋಚನೆ ಮಾಡಿದ್ರೂ ಕೂಡ ಬಹಳ ಪ್ರಬಲವಾದ ಒಂದು ಯೋಚನೆಗಳಿರುತ್ತೆ. ಮತ್ತು ಇವರು ಬಹಳ ದಕ್ಷತೆಯಾಗಿರ್ತಾರೆ. ಮತ್ತು ಗಂಡು ಮಕ್ಕಳಲ್ಲಿ ಬಹಳ ಪ್ರಬಲವಾಗಿರ್ತಾರೆ. ಏನೇ ಕಷ್ಟಗಳು ಬಂದರೂ, ಏನೇ ಕಾರ್ಪಣ್ಯಗಳು ಬಂದರೂ ಇವರೇ ನಿಂತು ಇವರೇ ಫೇಸ್ ಮಾಡಿ ಅದನ್ನು ಪರಿಹರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯದವರು ಹೊಂದಿರ್ತಾರೆ. ಯಾಕಂದರೆ ಇವರು ಬೇರೆಯವರಾಗ ಅಲ್ಲ, ಬೇರೆಯವ್ರ ಸಪೋರ್ಟ್ ತೊಗೊಳ್ತಕ್ಕಂಥದ್ದು, ಬೇರೆಯವ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು, ಅವರು ಸಹಾಯ ಪಡಿಬೇಕು, ಇವರು ಸಹಾಯ ಪಡಿಬೇಕಂತಕ್ಕಂಥದ್ದಲ್ಲ. ಯಾಕಂದರೆ ನಿಟ್ಟ ನಿರ್ಧಾರ, ದಿಟ್ಟವಾದ ಯೋಚನೆ, ದಿಟ್ಟವಾದ ಮನಸ್ಥಿತಿ ಆಗಿರ್ತದೆ. ಇವ್ರಿಗೇನೇ ಎಂಥದೇ ಕಷ್ಟ ಬರಲಿ ಅವ್ರ ಪ್ರಾಬ್ಲಮ್ನ ಅವರೇ ಸಾಲ್ವ್ ಮಾಡ್ತಕ್ಕಂಥ ಯೋಚನೆಗಳನ್ನು ಮಾಡಿ ಅದರಿಂದ ಉಪಾಯ ಮಾಡಿ ಪರಿಹರಿಸ್ಕೊಂಡು ಬಂದುಬಿಡ್ತಾರೆ. ಅಂಥವಾದ ಮನಸ್ಥಿತಿ ಇವರು. ಹಾಗೆಯೇ ವಿಶೇಷದಾಯಕವಾಗಿರ್ತಕ್ಕಂಥದ್ದು ಇನ್ನೊಂದೇನಂತ ಹೇಳಿದ್ರೆ ಬಹಳ ಯೋಚನೆಗಾರರು, ಬಹಳ ಪ್ರಬಲವಾದರು ಮತ್ತು ಪರಾಕ್ರಮಿಗಳು. ಏಕೆಂದರೆ ಇವರು ಒಂದು ಲಾಭಕ್ಕಾಗಿ, ಇವರ ಬೆಳವಣಿಗೆಗಾಗಿ ಯಾವ ರೀತಿ ಬೇಕಾದರೂ ಕೂಡ ಇವರು ಎದ್ದು ಬಂದುಬಿಡ್ತಾರೆ. ಅಲ್ಲಿ ಯಾರನ್ನೂ ಹಿಂದು ಮುಂದೆ ನೋಡೋದೇ ಇಲ್ಲ. ಇವರ ಲಾಭಕ್ಕಾಗಿ, ಇವರ ಬೆಳವಣಿಗೆಗಾಗಿ, ಇವರ ಇಂಪ್ರೂವ್ಮೆಂಟ್ಗಾಗಿ ಬಹಳಷ್ಟು ಮುಂದುವರಿತಕ್ಕಂಥ ಭಾವನೆ ಕ್ರಿಯಾಶೀಲಗಳಾಗಿರ್ತಾರೆ. ಹಾಗೆ ಇವರಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಬಂದು ಬಹಳಷ್ಟು ಅಧಿಕಾರ ಪ್ರಿಯರು ಇವರು. ಗೌರ್ಮೆಂಟ್ ಎಂಪ್ಲಾಯ್ಗಳಾಗಿರ್ಬೋದು, ವಿಶೇಷವಾಗಿರ್ತಕ್ಕಂಥದ್ದು DC ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಈ ಥರ ಮುಖ್ಯಮಂತ್ರಿಗಳಾಗಿರ್ಬೋದು, ಬಹಳ ಪದವಿ ಸ್ಥಾನದಲ್ಲಿ ಅಲಂಕರಿತರಾಗಿರ್ತಾರೆ. ಯಾಕಂದರೆ ಅತಿಯಾಗಿ ಹೆಚ್ಚಿನವಾಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ಪ್ರಬಲವಾಗಿ ರವಿ ಅಧಿಪತಿ ಆಗೋದ್ರಿಂದ, ರಾಶಾಧಿಪತಿ ಆಗೋದ್ರಿಂದ ಬಹಳ ಅಧಿಕಾರ ಪ್ರಿಯರಾಗಿರ್ತಾರೆ ಇವರು. ಯಾಕಂದರೆ ದಿಟ್ಟ ನಿರ್ಧಾರ, ದಿಟ್ಟ ಆಲೋಚನೆ, ದಿಟ್ಟ ವ್ಯವಸ್ಥೆಗಳು ಬಹಳ ಅಧಿಕವಾಗಿರ್ತದೆ. ಹಾಗೆ ಹೆಣ್ಣು ಮಕ್ಕಳಲ್ಲೂ ಅಷ್ಟೇ. ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಬಹಳ ತೀಕ್ಷ್ಣದವರಾಗಿರ್ತಾರೆ, ಬಹಳ ಸ್ವಭಾವಿದವರಾಗಿರ್ತಾರೆ, ಬಹಳ ಗುಣಲಕ್ಷಣದವರಾಗಿರ್ತಾರೆ. ಬಹಳಷ್ಟು ಇವರು ಕೂಡ ಅಧಿಕಾರ ಪ್ರಿಯರಾಗಿರ್ತಾರೆ. ಮತ್ತು ಕುಟುಂಬ, ಮನೆತನ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಹೋಗ್ತಕ್ಕಂತಹ ಬಹಳಷ್ಟು ಕಷ್ಟದಲ್ಲಿದ್ದರೂ, ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಅದನ್ನು ಸಮಿಸ್ಕೊಂಡು, ಅದನ್ನು ಸಂಭಾಳಿಸ್ಕೊಂಡು ಅದನ್ನು ಅತಿ ಹೆಚ್ಚಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ರಾಶಿದವರಾಗಿರ್ತಾರೆ. ಯಾಕಂದರೆ ನೋಡಿ, ಇವರಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ ಬಹಳ ಅತಿ ಸುಂದರವಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತು ಇವರ ದೇಹ ಅಷ್ಟು ಎತ್ತರವಾಗಿರೋದಿಲ್ಲ, ಅಷ್ಟು ಗಿಡ್ಡವಾಗಿರೋದಿಲ್ಲ, ಮತ್ತು ಅತಿ ದಪ್ಪವಾಗಿ ಇರೋದಿಲ್ಲ, ಅತಿಯಾಗಿ ಸಣ್ಣವಾಗಿರೋದಿಲ್ಲ. ಮೀಡಿಯಂ ಭಾಗದಲ್ಲಿ ಇರ್ತಾರೆ, ಮೀಡಿಯಂ ಎತ್ತರವಾಗಿರ್ತಾರೆ, ಮತ್ತು ಬಹಳ ತೀಕ್ಷ್ಣದವರಾಗಿರ್ತಾರೆ, ಬಹಳ ಸುಂದರವಾಗಿಯೂ ಕೂಡ ಇರ್ತಾರೆ. ಯಾಕಂದರೆ ಈ ರಾಶಿಯವರಲ್ಲಿ ಬಹಳ ವಿಶೇಷದಾಯಕವಾಗಿ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಬಹಳ ಇಂಪ್ರೆಸ್ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಬಹಳಷ್ಟು ಅಟ್ರಾಕ್ಟಿವ್ ಮಾಡ್ತಕ್ಕಂಥ ಮನೋಭಾವನೆ ಅತಿ ಹೆಚ್ಚಾಗಿರ್ತದೆ ಇವರಲ್ಲಿ. ಹಾಗೆ ಇನ್ನೊಬ್ಬರನ್ನ ಯಾರು ಬಹಳ ಆತ್ಮೀಯತೆಯಾಗಿರ್ತಾರೋ, ಯಾರು ಇಷ್ಟಪಡ್ತಾರೋ, ಯಾರ ಜೊತೆಯಲ್ಲಿ ಇವರು ಬಹಳ ಲವಲವಿಕೆ, ಚಟುವಟಿಕೆ ಎಲ್ಲ ಸ್ವಭಾವದಲ್ಲಿ ಆಗಿರ್ತಾರೋ ಬಹಳಷ್ಟು ಅವರನ್ನು ಆಡಳಿತಕ್ಕೆ ತಗೊಳ್ತಕ್ಕಂಥ ವ್ಯವಸ್ಥೆದವರಾಗಿರ್ತಾರೆ. ಈ ಥರ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಈ ರಾಶಿದವರಾಗಿರ್ತಾರೆ. ಇವ್ರಿಗಿರ್ತಕ್ಕಂಥದ್ದು ಈ ಒಂದು ಶುಭವಾಗಿರ್ತಕ್ಕಂತಹ ವರ್ಣಗಳು. ಯಾಕಂತ ಹೇಳಿದ್ರೆ ಸಿಂಹರಾಶಿಗೆ ಶುಭವಾದ ಸಂಖ್ಯೆ ಯಾವುದಂತ ಹೇಳಿದ್ರೆ ಸಿಂಹರಾಶಿಗೆ ಬಂದು ವಿಶೇಷವಾಗಿ 3 ಮತ್ತು 9. ಹಾಗೆ ಶುಭವಾದ ದಿಕ್ಕು ಯಾವುದಂತ ಹೇಳಿದ್ರೆ ಪೂರ್ವ ದಿಕ್ಕು. ಈ ಪೂರ್ವ ದಿಕ್ಕಿನಿಂದ ಅವರಲ್ಲಿರ್ತಕ್ಕಂಥದ್ದು ಮನೆ ಆಗಿರ್ಬೋದು,
ಪೂರ್ವ ದಿಕ್ಕೆ ಬಾಗಿಲಾಗ್ತಕ್ಕಂಥದ್ದು, ನಿವೇಶನ ಆಗಿದ್ದರೆ ಪೂರ್ವ ದಿಕ್ಕಿಗೆ ತಗೊಳ್ತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯ ವ್ಯವಹಾರಗಳಿಗೆ ಹೋಗ್ತಕ್ಕಂಥದ್ದಾದರೆ ಪೂರ್ವ ದಿಕ್ಕಿನಲ್ಲಿ ಹೋಗಿ ಮಾಡುವಂಥದ್ದು, ಇದು ಬಹಳಷ್ಟು ಅವರನ್ನು ಸ್ಥಾನಮಾನಗಳನ್ನು ಇನ್ನೂ ಅತಿ ಹೆಚ್ಚಾಗಿ ಬೆಳೆಸ್ತಕ್ಕಂಥದ್ದಾಗುತ್ತೆ. ಹಾಗೆ ಸಂಖ್ಯೆ ಆಗಿರ್ತಕ್ಕಂಥದ್ದು 3, 9, ಯಾಕಂದರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು 3, 9 ಅಂತಕ್ಕಂಥದ್ದು. ಈ ನಂಬರ್ನಲ್ಲಿ ಅವರ ಫೋನ್ ನಂಬರ್ ಮತ್ತು ಅವರ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ನಿವೇಶನದ ಅಂಕೆ ಮತ್ತು ವಾಹನದ ಅಂಕೆ ಮತ್ತು ಈ ಡೇಟಿನಲ್ಲಿ ಅವರು ಯಾವುದೇ ಶುಭ ಕಾರ್ಯ ವ್ಯವಹಾರ ಏನೇ ಮಾಡಬೇಕಂದ್ರೂ ಕೂಡ ಈ 3, 9 ತಾರೀಕಿನಿಂದ ಮಾಡ್ತಕ್ಕಂಥದ್ರಿಂದ ಅತಿ ಎತ್ತರವಾಗಿ ಸ್ಥಾನಮಾನಗಳಿಗೆ ಅಂತಕ್ಕಂಥದ್ದಾಗುತ್ತೆ. ಹಾಗೆ ನಿತ್ಯವಾಗಿ ಅವರಿಗೆ ವಿಶೇಷವಾಗಿ ಬರ್ತಕ್ಕಂಥದ್ದು ಶುಭ ಬಣ್ಣ ಯಾವುದಂತ ಹೇಳಿದರೆ ಕೆಂಪು. ಯಾಕಂದರೆ ಈ ಕೆಂಪು ಬಣ್ಣಕ್ಕೆ ಬಹಳಷ್ಟು ಬೆಳವಣಿಗಾತ್ಮಕವಾಗಿ ಧನಾತ್ಮಕ ಶಕ್ತಿಗಳಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಕೇಸರಿ ಬಣ್ಣನೂ ಕೂಡ ಅತಿ ಹೆಚ್ಚಾಗಿ ಬಳಸ್ಬೋದು. ಹಾಗೆಯೇ ಶುಭವಾದ ಇರ್ತಕ್ಕಂಥದ್ದು ಹರಳು ಅಂತ ಹೇಳಿದರೆ ಮಾಣಿಕ್ಯ ಬರ್ತದೆ ಇವರಿಗೆ. ಯಾಕಂದರೆ ಈ ಮಾಣಿಕ್ಯ ಅಂತಕ್ಕಂಥದ್ದು ಇವರ ರಾಶಿ ಹರಳಿಗೆ ವಿಶೇಷವಾಗಿರ್ತಕ್ಕಂಥದ್ದಿದೆ. ಅದನ್ನು ಧರಿಸ್ಕೊಂಡು ಮಾಡುವುದರಿಂದ ಬಹಳಷ್ಟು ವಿಧಿದಾಯಕವಾಗಿ ಆಗಿರ್ತಾರೆ. ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.